ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದುಬಿಟ್ಟು ಗೋಬಿ ಹೇಗೆ ಮಾಡೋದು ಮನೇಲಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಗೋಬಿ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಕಾರ್ನ್ಫ್ಲೋರ್ ಹಿಟ್ಟು ತೊಗೊಂಡಿದ್ದೀನಿ, ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ, ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ಎಲೆಕೋಸು ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಸಾಸ್ ತೊಗೊಂಡಿದ್ದೀನಿ. ನೋಡಿ ಇವಾಗ ಯಾವ ರೀತಿ ಮಾಡೋದು ಅಂತ ನಿಮಗೆ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮನೇಲೇ ಏನಿರುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ಆರಾಮಾಗಿ ಗೋಬಿ ಮಾಡ್ಕೋಬೋದು. ಇಲ್ಲಿ ನೋಡಿ ಎಲೆಕೋಸನ್ನ ಫುಲ್ಲು ಸಣ್ಣದಾಗಿ ಹೆಚ್ಚಿ ಈ ಥರ ಇಟ್ಕೋಬೇಕು. ನೋಡಿ ಸಣ್ಣದಾಗಿ ಹೆಚ್ಚಿಲ್ಲ ಅಂದರೆ ದೊಡ್ಡದು ದಪ್ಪ ಹಚ್ಚಿಬಿಟ್ರೆ ಅದು ಗೋಬಿ ಚೆನ್ನಾಗಿ ಬರೋದಿಲ್ಲ. ಇವಾಗ 2 ಸ್ಪೂನ್ ಆಗೋಷ್ಟು ನಾನು ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ 2 ಸ್ಪೂನ್ ಹಾಕ್ಕೊಳ್ಳಿ, ಜಾಸ್ತಿ ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಕೊಳ್ಳೋಕೆ ಹೋಗಬೇಡಿ. ಕ್ವಾಂಟಿಟಿ ಹೆಂಗಿರುತ್ತೆ ಹಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಕೊಂಡ ನಂತರ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಾನು ಖಾರದ ಪುಡಿ ಹಾಕ್ಕೊಳ್ಳೋದು ಸ್ಕಿಪ್ ಆಗಿಬಿಟ್ಟಿದೆ, ಸಾರಿ, ಏನು ಅಂದ್ಕೋಬೇಡಿ. ನಾನು ಸ್ವಲ್ಪ ಕಲರ್ ಬರಲಿ ಅಂತ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹೊರಗಡೆ ಗೋಬಿ ಮಾಡೋದಕ್ಕೆ ಫುಡ್ ಕಲರ್ ಬಳಸ್ತಾರೆ. ನಾನು ಫುಡ್ ಕಲರ್ ಇಲ್ಲದೆ ಖಾರದ ಪುಡಿ ಹಾಕ್ಕೊಂಡು ಯಾವ ರೀತಿ ಕಲರ್ ಬರೋ ಥರ ಗೋಬಿ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ, ನೀವು ನೋಡ್ಕೊಂಬನ್ನಿ. ನೋಡಿ ಈ ಥರ ಕಲಿಸ್ಕೊತ ಇರಬೇಕು. ನೋಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಟ್ಟಿಗೆ ನೀರು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಅದು ನೀರಾಗ್ಬಿಟ್ರೆ ಗೋಬಿ ಚೆನ್ನಾಗಿ ಬರೋದಿಲ್ಲ. ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಎಲೆಕೋಸನ್ನ ಸಣ್ಣದಾಗಿ ಹೆಚ್ಕೊಳ್ಳಿ. ದಪ್ಪ ಹಚ್ಕೊಂಡ್ರೆ ಗೋಬಿ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಮಿಕ್ಸೆಲ್ಲ ಮಾಡಿಕೊಂಡು ನಾನು 10 ನಿಮಿಷ ಬಿಟ್ಟಿದ್ದೆ ಚೆನ್ನಾಗಿ ನೆನೀಲಿ ಅಂತ. ನೆಂದರೆ ಚೆನ್ನಾಗಿ ಬರುತ್ತೆ ಗೋಬಿ ಅಂತ ಬಿಟ್ಟಿದ್ದೆ. ನೋಡಿ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಎಣ್ಣೆ ಫುಲ್ಲು ನೀಟಾಗಿ ಕಾಯಬೇಕು, ಹಾಗಾದರೆ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಗೋಬಿ. ಇವಾಗ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಸಣ್ಣ ಉಂಡೆಗಳು ಹಾಕಬೇಕು. ನೋಡಿ ನಾನು ಇಲ್ಲಿ ಯಾವ ರೀತಿ ಹಾಕ್ತಾಯಿದ್ದೀನಿ ಆ ರೀತಿ ಹಾಕ್ಕೊತ ಹೋಗಬೇಕು. ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಖಾರದ ಪುಡಿ ಹಾಕಿದ್ದೀನಿ ನಾನು, ಸ್ವಲ್ಪ ಅರಿಶಿನ ಪೌಡರ್ ಹಾಕಿದ್ದೀನಿ ಅಷ್ಟೇ. ಕಲರ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೋಡಿ ನಾನು ಈ ಥರ ಉಂಡೆಗಳು ಮಾಡಿಬಿಟ್ಟು ಸಣ್ಣದಾಗಿ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ಕಲರ್ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಹೋಮ್ ರೆಮಿಡಿನ ಯೂಸ್ ಮಾಡಿಕೊಂಡು ಮಾಡಿದರೆ ಹೆಲ್ತಿಗೂ ಒಳ್ಳೆಯದಾಗುತ್ತೆ. ಮನೇಲಿ ಮಾಡ್ಕೊಂಡು ತಿಂದ್ರೂ ತುಂಬ ಖುಷಿಯಾಗುತ್ತೆ. ಮನೇಲಿ ಮಾಡ್ಕೊಂಡು ತಿಂದಿದ್ದೀವಲ್ವಾ ಅಂತ. ಹೊರಗಡೆ ಯಾವ ರೀತಿ ಕಲರ್ ಇರುತ್ತೆ ಗೋಬಿ ಅದೇ ರೀತಿ ಕಲರ್ ಆಗಿದೆ. ನೋಡಿ ಡ್ರೈ ಗೋಬಿ ಆದರೂ ಮಾಡ್ಕೋಬೋದು ಅಥವಾ ಮೆತ್ತಗಾಗಿನೂ ಮಾಡ್ಕೋಬೋದು. ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಹೊರಗಡೆ ತಕ್ಕೊಂಡು ಇಟ್ಕೊಂಡಿದ್ದೀನಿ ಗೋಬಿ ಫ್ರೈ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಇಲ್ಲಿ ನೋಡಿ ಎಷ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿದ್ರೆ ಗೋಬಿ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಬಾಣಲೆಯಲ್ಲಿ ಎಣ್ಣೆ ಜಾಸ್ತಿ ಇತ್ತಲ್ವ, ತೆಗೆದ್ಬಿಟ್ಟು ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ಇವಾಗ ಫಸ್ಟು ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ, ಜಾಸ್ತಿ ಏನು ಹಾಕಿಲ್ಲ. ನನಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಗೋಬಿ ಕ್ವಾಂಟಿಟಿ ನೋಡಿಕೊಂಡು ನಾನು ಇಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು. ನೋಡಿ ಬೆಳ್ಳುಳ್ಳಿ ಜಾಸ್ತಿ ಕ್ವಾಂಟಿಟಿ ಇದ್ದರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಗೋಬಿ. ಈರುಳ್ಳಿನ ಸಮತೆಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು. ನೋಡಿ ಅದಾದ ನಂತರ ಕ್ಯಾಪ್ಸಿಕಮ್ ನಮ್ಮ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಮನೆಯಲ್ಲಿ ಇದು ಮೆಣಸಿನ್ಕಾಯಿ ಇತ್ತಲ್ವ, ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಈ ಥರ ಗೋಬಿ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಇದೇ ಥರ ನಾನು ಮಾಡೋದು ಮನೆಯಲ್ಲಿ. ಯಾವುದು ಪದಾರ್ಥ ಇಲ್ಲಾಂದರೆ ನಾನು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡ್ತೀನಿ. ಫ್ರೈ ಆದ ನಂತರ ಹಾಫ್ ನಿಂಬೆಹಣ್ಣು ತೊಗೊಂಡಿದ್ವಲ್ಲ, ಹಾಫ್ ನಿಂಬೆಹಣ್ಣು ಹಾಕ್ಕೋಬೇಕು. ನೋಡಿ ಹುಳಿಯಾಗಿ ತುಂಬ ಅಂದರೆ ಚೆನ್ನಾಗಿರುತ್ತೆ. ನೋಡಿ ನಾನು ಹಾಫು ನಿಂಬೆಹಣ್ಣು ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಾಕ್ಕೊಂಡ ನಂತರ ನಾನು ಉಪ್ಪು ಹಾಕ್ಕೊಂಡಿದ್ದೆ, ಅದು ಸ್ಕಿಪ್ ಆಗಿದೆ, ಸಾರಿ, ಏನು ಅಂದ್ಕೊಳ್ಳೋಕೆ ಹೋಗಬೇಡಿ. ನಿಂಬೆಹಣ್ಣೆಲ್ಲ ಹಾಕ್ಕೊಂಡ ನಂತರ ಇವಾಗ 2 ಸ್ಪೂನ್ ಆಗೋಷ್ಟು ಟೊಮೊಟೊ ಸಾಸ್ ಹಾಕ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಸಾಸ್ ಹಾಕ್ಕೊಂಡ್ರೆ.
ಟೊಮೊಟೊ ಸಾಸ್ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಿ. ಫ್ರೈ ಆದಮೇಲೆ ನೀವು ಗೋಬಿನ ಎಣ್ಣೆಯಲ್ಲಿ ಕರೆದು ಇಟ್ಕೊಂಡಿರ್ತೀರಲ್ವ, ಆ ಗೋಬಿನ ನಿಮಗೆ ಅದು ಕ್ವಾಂಟಿಟಿ ನೋಡ್ಕೊಳ್ಳಿ. ಈರುಳ್ಳಿ ಮೆಣಸಿನ್ಕಾಯಿದು ಫ್ರೈ ಮಾಡ್ಕೊಂಡಿದ್ರಲ್ಲ, ಅದು ಕ್ವಾಂಟಿಟಿ ನೋಡಿಕೊಂಡು ಗೋಬಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕ್ವಾಂಟಿಟಿ ನೋಡಿಕೊಂಡು ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ನೋಡಿ, ಈ ಥರ ಗೋಬಿ ಹಾಕ್ಬಿಟ್ಟು ಫ್ರೈ ಮಾಡಿದರೆ ಆಯಿತು, ಗೋಬಿ ರೆಡಿ ಆಗುತ್ತೆ. ಫೈನಲ್ ಆಗಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿತ್ತು ಗೋಬಿ ಅಂತ. ನೋಡಿ ಇಲ್ಲಿ ಕಲರ್ ಯಾವ ರೀತಿ ಬಂದಿದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೇಮ್ ಹೊರಗಡೆ ಯಾವ ರೀತಿ ಮಾಡ್ತೀವಿ ಗೋಬಿ, ಅದೇ ರೀತಿ ಮನೇಲೇ ಆರಾಮಾಗಿ ಮಾಡ್ಕೋಬೋದು. ಯಾವ ಪದಾರ್ಥ ಇಲ್ಲ ನಮ್ಮ ಹತ್ರ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದವರು ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಫೈನಲ್ ಆಗಿ ಗೋಬಿ ರೆಡಿಯಾಗಿದೆ. ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಡೆಕೋರೇಷನ್ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಯಾವ ರೀತಿ ಇತ್ತಂತ, ಮನೇಲೇ ಯಾವ ರೀತಿ ಗೋಬಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ವೀಡಿಯೋಸ್ ತಪ್ಪದೆ ನಾನು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಬಂದಿದೆ ಗೋಬಿ ಅಂತ ತಿನ್ನಬೇಕು ಅಂತ ಅನಿಸುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಆರಾಮಾಗಿ ಮಾಡಿಕೊಂಡು ತಿನ್ಬೋದು. ಥ್ಯಾಂಕ್ ಯು. ಗೋಬಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಗೋಬಿ ತಿಂದಿದ್ದು ಆಯಿತು. ನೋಡಿದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ ಅಲ್ಪ, ಜಾಸ್ತಿ ಮಾಡಿದರೆ ಕೆಟ್ಟೋಗ್ಬಿಡುತ್ತೆ ಮತ್ತು ಏನು ಅಂತ ನಾನು ಕ್ವಾಂಟಿಟಿ ಸ್ವಲ್ಪನೇ ಮಾಡಿದ್ದೆ. ಚೆನ್ನಾಗಾಗಿತ್ತು. ನಮ್ಮ ಹಸ್ಬೆಂಡೂ ಹೇಳಿದ್ರು ತುಂಬ ಚೆನ್ನಾಗಿದೆ, ನೆಕ್ಸ್ಟ್ ಟೈಮ್ ಮಾಡು ಅಂತ. ಮಿಸ್ ಮಾಡಿದೆ, ನೆಕ್ಸ್ಟ್ ಟೈಮ್ ಮಾಡ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಡಮ್ಮಿನೂ ತಿಂತೀನಿ ಅಂತ ಹೇಳಿದ್ದಾಳೆ, ತಿಂತಾಳ ನೋಡೋಣ ಬನ್ನಿ. ಡಮ್ಮಿ ಗೋಬಿ ತಿಂತೀನಿ ಅಂತ ಹೇಳಿದೆ ಅಲ್ವಾ, ಕೊಡ್ಲಾ, ತಿಂತೀಯಾ ಗೋಬಿನ? ಬೇಡಮ್ಮ ಬೇಡ, ನೀನ್ ಮಾಡಿರೋ ಗೋಬಿ ಸ್ಮೆಲ್ ನೋಡಿದ್ರೆ ತಿನ್ಬೇಕು ಅಂತ ಅನ್ಸುತ್ತೆ. ಫಸ್ಟ್ ಟೈಮ್ ಮಾಡಿದೀಯಲ್ಲ, ಭಯ ಆಗುತ್ತೆ. ನಾನು ಮಾತ್ರ ತಿನ್ನೋದಿಲ್ಲ ಈ ಗೋಬಿನ. ನಿನ್ನ ಫ್ರೆಂಡ್ಸ್ಗೆ ಬಾಯ್ ಹೇಳ್ತೀನಿ, ಬೇಕಾದ್ರೆ ಬಾಯ್ ಹೇಳಾ? ಓಕೆ ಡಮ್ಮಿ, ಬಾಯ್ ಹೇಳು ನಮ್ಮ ಫ್ರೆಂಡ್ಸ್ಗೆ.